ತಾವೇ ಹೇಳ್ತೀವಿ ಸರ್. ಬಂಗಾರ ಬಿಡಿ, ಖರೀದಿ ಮಾಡಬೇಡಿ, ಪೆಟ್ರೋಲನ್ನು ಕಡಿಮೆ ಉಪಯೋಗ ಮಾಡಿ, ಏನು ಸರ್ ಇದು ಮಾತಿನ ತಾತ್ಪರ್ಯ ಏನು? ನೋಡಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೊನ್ನೆ ದಿವಸ ಒಂದು 3-4 ವಿಷಯಗಳ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಈ ದೇಶದ 140 ಕೋಟಿ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಇವತ್ತು ನಡೆದಿರ್ತಕ್ಕಂಥ ಮಧ್ಯಪ್ರಾಚ್ಯ ವಸ್ತುದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು, ಯುದ್ಧದ ಕಾರ್ಮೋಡುಗಳಲ್ಲಿ ಕಳೆದಿರ್ತಕ್ಕಂಥ ವಾತಾವರಣ, ಯುದ್ಧ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಆಯಿಲು ಗ್ಯಾಸಿಗೆ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಎಲ್ಲ ಪರಿಣಾಮಗಳನ್ನು ನೋಡಿದಾಗ ಇವತ್ತು ಅವರೊಂದು ಜನರಲ್ಲಿ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ 1 ವರ್ಷಗಳ ಕಾಲದ ಅವಧಿಯವರೆಗೆ ಗೋಲ್ಡ್ ಪರ್ಚೇಸ್ ಮಾಡುವಂಥದ್ದು ಸ್ವಲ್ಪ ಕಮ್ಮಿ ಆಗಲಿ ಮತ್ತು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥದ್ದಾಗಲಿ, ಈ ರೀತಿಯಾಗಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳಾಗಿ ಒಂದು ಸಲ ಯೋಚನೆ ಮಾಡಬೇಕು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಹೇಳಿದರು, 1 ದಿವಸ ಉಪವಾಸ ಮಾಡಿರಿ ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ದರು. ಇವೆಲ್ಲ ಯಾಕಂತಂದರೆ ದೇಶಕ್ಕೋಸ್ಕರ ಇರತಕ್ಕಂಥ ಸಮಸ್ಯೆಗಳು ಏನು ಬಂದದಾವೆ ಅವನ್ನು ಸರಿದೂಗಿಸ್ಲಿಕ್ಕೆ, ಸಮ ಮಾಡಲಿಕ್ಕೆ ಮತ್ತು ದೇಶವನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ರೀತಿಯಿಂದ ಒಯ್ಯತಕ್ಕಂಥ ಕೆಲಸಕ್ಕೆ ಕರೆಯನ್ನು ಕೊಡ್ತಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಈಗ ಇವತ್ತು ಪ್ರಧಾನಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಕರೆಗೆ ನಾವು ಕೂಡ 100% ಸಹಮತಿ ಇದ್ದೇವೆ. ಯಾಕಂದರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ, ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನೋತಕ್ಕಂಥದ್ದನ್ನು. ಅಷ್ಟಕ್ಕೆ ನಿಂತಿಲ್ಲ ನಮ್ಮ ದೇಶ. ಇವತ್ತು ರೀಚಾರ್ಜ್ ಆಗ್ತಕ್ಕಂಥ ಬೈಕ್ಗಳನ್ನು ಬಂದು, ಕಾರ್ಗಳು ಬಂದಿದ್ದಾವೆ, ಅವನು ಉಪಯೋಗಿಸ್ರಿ ಅಂತ ಹೇಳಿದ್ದಾರೆ. ಅವನು ಕೂಡ ಒಂದು ರೀತಿಯಿಂದ ಒಂದು ಕೊಡಲಿಕ್ಕೆ ಕೂಡ ಸಾಧ್ಯ ಐತಿ. ಹೀಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು, ಸೂಚನೆಗಳನ್ನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾವು ಯಾರೋ ಇದರಲ್ಲಿ ಪಕ್ಷ ಪಂಗಡ ಅಂತಂದೇಳಿ ನೋಡಲಾರ್ದನ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಕೊಡುವಂಥ ಕೆಲಸ ಆಗಬೇಕು. ಇದು ಯಾವುದೋ ಮೋದಿಯವರು ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ, ಮತ್ತು ಮೋದಿಯವ್ರಿಗೆ ವೈಯಕ್ತಿಕ ಹೆಲ್ಪ್ ಆಕೈತೆ ಅನ್ನುವಂಥದ್ದಲ್ಲ. ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ, ದೇಶದ ಆರ್ಥಿಕ ಪ್ರಗತಿಯನ್ನು ಇವತ್ತು ನೋಡ್ತಾ ಇದ್ದೇವೆ. ಡಾಲರ್ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಅಂತ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನೋಡಿದ್ದೇವೆ. ಅವನ್ನೆಲ್ಲವನ್ನು ಕೂಡ ಸರಿದೂಗಿಸಲಿಕ್ಕೆ ಇವತ್ತು ಭಾಳ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಭಾಳ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನದ ಫಲವಾಗಿ ಇವತ್ತು ಅವರ ವಿನಂತಿಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಕಾಂಗ್ರೆಸ್ನವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಅಂದ್ರೆ ಆರ್ಥಿಕ ಸ್ಥಿತಿ ಸರಿಯಾಗಿಲ್ಲ, ಅದಕ್ಕೋಸ್ಕರ ಈ ಥರ ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇವತ್ತು ಇದರಲ್ಲಿ ರಾಜಕಾರಣ ಮಾಡುವಂಥದ್ದಾಗಬೇಕು. ಪ್ರತಿಯೊಂದರಲ್ಲಿ ಕೂಡ ನಾವು ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇವತ್ತು ದೇಶದಲ್ಲಿ ನಡೆದಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ವಿರೋಧ ಪಕ್ಷಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಏನೇನು ವಿದ್ಯಮಾನಗಳು ನಡೀತಾವೋ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇದಿದ್ದಾಗೂ ಕೂಡ ಇವತ್ತು ಅವರೊಂದು ಕರೆಯನ್ನು ಕೊಟ್ಟಿದ್ದಾರೆ. ಅದೇನೋ ಯಾರೋ ವೈಯಕ್ತಿಗೋಸ್ಕರ ಮಾಡುವಂಥ ಕರೆಯಲ್ಲ, ಇದು ದೇಶಕ್ಕೋಸ್ಕರ, ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋಕ್ಕಂತಗೋಸ್ಕರ ಕೊಟ್ಟಿರ್ತಕ್ಕಂಥ ಕರೆ ಆಗಿದೆ. ಈಗ ನಾನು ವಿರೋಧ ಪಕ್ಷಗಳಲ್ಲಿ ಕೂಡ ವಿನಂತಿ ಮಾಡ್ತೀನಿ, ತಾವೂ ಕೂಡ ಇದರಲ್ಲಿ ಸಹಕಾರ ಕೊಡ್ರಿ. ದೇಶವನ್ನು ಆರ್ಥಿಕ ಪ್ರಗತಿಯತ್ತ ಒಯ್ಯುವಂಥ ನಿಟ್ಟಿನಲ್ಲಿ ತಮ್ಮದು ಸಹಕಾರ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೀರ ಅಂತ ವಿನಂತಿಯನ್ನು ಮಾಡ್ತೀನಿ. ಕಾರ್ ಬಿಟ್ಟು ಬಸ್ ಹತ್ತಿಸ್ಲಿ ಮಕ್ಕಳನ್ನ ಬಿಜೆಪಿಯವರು ಅಂತ ನೋಡಿ, ನಾವು ಇದರಲ್ಲಿ ಯಾರೋ ಬಿಜೆಪಿಯವ್ರು ಹಚ್ಚೋದು, ಕಾಂಗ್ರೆಸ್ನವ್ರು ಹಚ್ಚೋದು ಅಂತದ್ದು ಕಾರಣ ಅಲ್ಲ. ಇದರಲ್ಲಿ ಎಲ್ಲರೂ ಕೂಡ ಸಹಕಾರ ಬೇಕು. ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ಕೂಡ ಸಹಕಾರ ಬೇಕಾಗುತ್ತೆ. ಇವತ್ತು ಸಾರಿಗೆ ವ್ಯವಸ್ಥೆನ ಯೂಸ್ ಮಾಡಿರಿ. ಈಗ ನಾನು ನಂಗೆ ರೈಲ್ವೆದಾಗ ಹೋಗ್ತೀವಲ್ಲ, ನಾವೇನು ಕಾರ್ ಹೋಗಂಗಿಲ್ಲ ಬೆಂಗಳೂರಿಗೆ ಹೋಗಿ ಮುಂದೆ. ನಾನು 3 ವರ್ಷ ಆದರೂ 90% ನಾನು ರೈಲ್ವೆದಾಗ ಹೋಗ್ತೀನಿ, ರೈಲ್ವೆದಾಗ ಬರ್ತೇನೆ ನಾನು ಒಳ್ಳೆ ಬಸ್. ಯಾಕೆ ವ್ಯವಸ್ಥೆ ಐತಿ, ಸಾರಿಗೆ ವ್ಯವಸ್ಥೆ ಅಂತ ಉಪಯೋಗಿಸ್ಕೊಂಡ್ರೆ ಇವತ್ತು ನಮಗೆ ಟ್ರೈನಿನ ವ್ಯವಸ್ಥೆ ಐತಿ, ಬಸ್ಸಿನ ವ್ಯವಸ್ಥೆ ಐತಿ. ಅನಿವಾರ್ಯ ಬಿದ್ದಂಥ ಸಂದರ್ಭದಲ್ಲಿ ಫ್ಲೈಟೋ ಇನ್ನೊಂದು ಮತ್ತೊಂದು ಯೂಸ್ ಮಾಡಿದರೂ ಕೂಡ ತಪ್ಪಂತಲ್ಲ. ಆ ಸಮಸ್ಯೆಗಳನ್ನು ಆಗಲಾರದ ರೀತಿಯಲ್ಲಿ ಸಾಧ್ಯವಾದಷ್ಟು ಸಾರಿಗೆ ವ್ಯವಸ್ಥೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಏನೈತೆ ಅಂದರೆ ಇವತ್ತು ಪೆಟ್ರೋಲ್ ಡೀಸೆಲ್ಗೆ ಕಮ್ಮಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟು. ಅದರಲ್ಲಿ ಬೇರೆ ಏನು ಸಾರಿಗೆ ವ್ಯವಸ್ಥೆ ಯಾಕೆ ಯೂಸ್ ಮಾಡತ್ತಾರ, ನಾನು ವೈಯಕ್ತಿಕ ಕಾರ್ ತೊಗೊಂಡು ಹೊಂಟ್ರಿ ಅಂತಂದ್ರೆ ಸಮಸ್ಯೆ ಆಗ್ಬೋದು. ಆ ಕಾರಣಕ್ಕಾಗಿ ಹೇಳ್ತಾರೆ ವಿನ ಬೇರೆ ಕಾರಣಕ್ಕಲ್ಲ ಅನ್ನೋಂಥ ಸ್ಪಷ್ಟ ಆಗೈತೆ.